Hi, hello, namaste, welcome to my show and this is MC Vijay Kausalya. Dasara updates of 2026. So ಈಗ ದಸರಾ ದಿನಗಣನೆ ಆರಂಭ ಆಗಿದೆ. ಅಂದರೆ ಆನೆಗಳು ಮೈಸೂರಿನತ್ತ ಬರ್ತಾ ಇದ್ದಾವೆ. ಸೊ ಏನು ನಾವೆಲ್ಲರೂ ಕಾಯ್ತಾ ಇರುವಂಥ ಕ್ಷಣ ಕೂಡ ಹತ್ತಿರ ಬರ್ತಾ ಇದೆ ಅಂತಂದರೆ ಗಜಪಯಣದ ದಿನಾಂಕ ಕೂಡ ಇನ್ನೇನು ಸಮೀಪಿಸ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಇಡೀ ಮೈಸೂರು ಹಾಗೆ ಬಹುಶಃ ಆನೆ ಪ್ರಿಯರು ದಸರಾಗೋಸ್ಕರ ಕಾಯ್ತಾ ಇರುವಂಥ ಎಲ್ಲ ದಸರಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದಿದ ತಕ್ಷಣ ನಮಗೆ ಫಸ್ಟ್ ಪಾಯಿಂಟ್ ಆನೆಗಳ ಬಗ್ಗೆನೇ ಎಲ್ಲರಿಗೂ ನೆನಪಾಗುವಂಥದ್ದು. ಯಾಕಂದರೆ ಮೈಸೂರಿನತ್ತ ತಿರುಗಿ ನೋಡಬೇಕು ಅಂತಂದರೆ ದಟ್ ಈಸ್ ದ ಮೇಜರ್ ಆ್ಯಕ್ಟಿವಿಟಿ, ದಟ್ ಈಸ್ ದ ಮೇಜರ್ ಇವೆಂಟ್ ವಿಚ್ ಈಸ್ ಹ್ಯಾಪನಿಂಗ್ ಎಟ್ ಮೈಸೂರು ಅಂತ ಹೇಳ್ಬೋದು. ಯಾಕಂದರೆ ಮೈಸೂರಿನಲ್ಲಿ ನಡೆಯುವಂಥ ಎಷ್ಟೋ ದಸರಾ ಕಾರ್ಯಕ್ರಮಗಳಿರುತ್ತೆ. ನಮಗೆ ಗೊತ್ತು, ದಸರಾ ಅಂತ ಪ್ರಾರಂಭ ಆದಾಗ ಎಲ್ಲ ಭಾಗದಲ್ಲೂ ಮೂಲೆ ಮೂಲೆಯಲ್ಲೂ ಒಂದೊಂದು ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ಎಲ್ಲರೂ ಕಾಯುವಂಥ ಒಂದು ಕ್ಷಣ ಏನು ಅಂತಂದರೆ ದಸರಾದ ಅಂಬಾರಿಯನ್ನು ಹೊರುವಂಥ ಸಮಯ. ಎಷ್ಟೇ ಊರುಗಳಿಂದ ಬಂದು ಎಷ್ಟೇ ಜನ, ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ರು ಕೂಡ ಅಂಬಾರಿ ಹೊರುವಂಥ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಅಂದರೆ ಆನೆ ಅಂಬಾರಿಯನ್ನು, ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಬರುವಂಥ ಆ ಚಿನ್ನದ ಅಂಬಾರಿಯನ್ನು ಹೊತ್ಕೊಂಡು ಬರುವಂಥದ್ದು ಏನಿರೋದಲ್ಲ, ಆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅದು ಎಷ್ಟು ಎಮೋಷ್ನಲ್ ಆಗಿರುತ್ತೆ ಮತ್ತು ಎಷ್ಟು ಡಿವೋಷ್ನಲ್ ಆಗಿರುತ್ತೆ. ಮೈಸೂರಿಗಿರುವಂಥ ಒಂದು ಅನುಬಂಧ, ಮೈಸೂರಿಗಿರುವಂಥ ಒಂದು ನಂಟು, ದಸರಾಗಿರುವಂಥ ಒಂದು ಆಚರಣೆಯ ವೈಶಿಷ್ಟ್ಯತೆ ಈ ಅಂಬಾರಿ ಹೊರುವಂಥ ಒಂದು ಸಂದರ್ಭ ಏನಿದೆ ಅದಾಗಿರುತ್ತೆ. ಸೊ ಇದರಲ್ಲಿ ಮೇಜರ್ ರೋಲನ್ನು ವಹಿಸುವಂಥದ್ದು ನಮ್ಮ ಗಜಪಡೆ ಅಂತ ಹೇಳ್ಬೋದು. ಗಜಪಡೆಯಲ್ಲಿ ಕೂಡ ಎಲ್ಲ ಆನೆಗಳಿಗೆ ಟ್ರೈನಿಂಗನ್ನು ಕೊಟ್ಟು ಯಾವುದೋ ಒಂದು ಆನೆಯನ್ನು ಅಂಬಾರಿ ಹೊರೋದಕ್ಕೆ ಅಂತ ಫಿಕ್ಸ್ ಮಾಡ್ತಾರೆ. ಸೊ ನಾವು ಐ ಹ್ಯಾವ್ ಅ ವೆರಿ ಶಾಕಿಂಗ್ ನ್ಯೂಸ್. ಏನಂತಂದರೆ ಈ ಬಾರಿ 2026 ದಸರಾಗೆ ಅಭಿಮನ್ಯು ಬರ್ತಾನೆ ಅಂತ ನಾವೇ ನಮ್ಮ ವಿಡಿಯೋನಲ್ಲಿ ಮಾಡಿದ್ವಿ. ಇವಾಗ ನಾವೇ ನಮ್ಮ ವಿಡಿಯೋನಲ್ಲಿ ಇಲ್ಲ ಅಭಿಮನ್ಯು ಬರ್ತಾ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ತೊಗೊಂಡು ಬಂದಿದ್ದೀವಿ. ಇಟ್ ಈಸ್ ಆ್ಯಕ್ಚುಲಿ ನಮಗೂ ಕೂಡ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ, ಈ ವಿಡಿಯೋನ ಮಾಡಬೇಕಾ ಬೇಡವಾ ಅಂತ. ಆದರೆ ತುಂಬ ಜನ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಅಭಿಮನ್ಯು ಬರ್ತಾ ಇಲ್ಲ ಅಂತ ತುಂಬ ಕಡೆಯಿಂದ ಹೇಳ್ತಾ ಇದ್ದಾರೆ. ಅದು ನಿಜನ ಸುಳ್ಳ ಅಂತ. ಸದ್ಯಕ್ಕೆ ಈಗ ಅರಣ್ಯ ಇಲಾಖೆಯಿಂದ ಬಿಡುಗಡೆ ಆಗಿರುವಂಥ ಪಟ್ಟಿಯಲ್ಲಿ ಅಭಿಮನ್ಯು ಹೆಸರು ಇಲ್ಲ. ಅಂದರೆ 9 ಆನೆಗಳನ್ನು ಏನು ನಾವು ಮೈಸೂರಿನತ್ತ ಬರ್ಮಾಡ್ಕೋತೀವಿ ಅದರಲ್ಲಿ ಮೊದಲನೇ ಹೆಸರು ಇರಬೇಕಾಗಿದ್ದೆ ಅಭಿಮನ್ಯು. ಯಾಕೆಂತಂದರೆ ಅಂಬಾರಿ ಹೊರುವಂಥ ಕ್ಯಾಪ್ಟನ್ ಅವನಾಗಿರ್ತಾನೆ. ಆದರೆ ಆ ಹೆಸರನ್ನು ನಾವು ಇಡೀ 9 ಲಿಸ್ಟನ್ನು ನೋಡಿದಾಗ ಎಲ್ಲೂ ಕೂಡ ಆ ಹೆಸರು ಕಾಣ್ತಾ ಇಲ್ಲ ಅನ್ನುವಂಥದ್ದು. ಈಗ ಅದು ಅಫಿಷಿಯಲಿ ರಿಲೀಸ್ ಆಗಿರೋದ್ರಿಂದ ಇಲ್ಲಿ ನಾವಾಗಲಿ ನೀವಾಗಲಿ ಯಾವುದೇ ಥರದ ಬದಲಾವಣೆಯನ್ನು ಮಾಡೋಕ್ಕಾಗಲಿ ಆಗಲ್ಲ. ಯಾಕಂದರೆ ಅರಣ್ಯ ಇಲಾಖೆಯಿಂದ ನೇರವಾಗಿ ಈ ಸುದ್ದಿಯನ್ನು ತಲುಪಿಸಿದ್ದಾರೆ. ಈಗ ನಮಗೆ ಗೊತ್ತಿರೋ ಹಾಗೆ 2020ನೇ ಇಸ್ವಿಯಿಂದ ಅಭಿಮನ್ಯುಗೆ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ಅಂದರೆ ಏನು ಅರ್ಜುನನ ನಂತರ ಅಂಬಾರಿಯನ್ನು ಹೊರುವಂಥ ಉತ್ತರಾಧಿಕಾರಿ ಯಾರು ಅಂತ ಅಂದಾಗ ಬಹುಶಃ ನೋ ಡೌಟ್ ಇನ್ನೊಂದು ಆನೆ ಹೆಸರು ಯಾರ ತಲೆಗೂ ಬರೋಲ್ಲ, ಫಸ್ಟ್ ಬರುವಂಥದ್ದೇ ಅಭಿಮನ್ಯು. ಆ್ಯಂಡ್ ಅಭಿಮನ್ಯು ಎಷ್ಟು ಅಂದರೆ ಹೀಸ್ ಅ ವೆಲ್ ಏನು ಕ್ವಾಲಿಫೈಡ್ ಅಂತಲೂ ಹೇಳೋಕ್ಕಾಗಲ್ಲ. ಆ ಪದನೂ ಬಹುಶಃ ಬಳಸಿದ್ರೆ ತುಂಬ ಸಿಂಪಲ್ ಆಗಿಬಿಡುತ್ತೆ ಅನಿಸುತ್ತೆ. ಅಂದರೆ ಅಭಿಮನ್ಯು ಅಷ್ಟು ಒಂದು ಆನೆ ಯಾವುದಾದ್ರೂ ಇದೆ ಅಂತಂದರೆ ಅದಕ್ಕೆ ಯಾವುದು ಈಕ್ವಾಲಿಟಿನೇ ಇಲ್ಲ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ. ಆ ಥರದ್ದು ಒಂದು ಆನೆ. ಆದರೆ ದ ಸ್ಯಾಡ್ ಪಾರ್ಟ್ ಏನು ಅಂತಂದರೆ ಮೊದಲು 2 ವರ್ಷ ಏನು ಅಂಬಾರಿಯನ್ನು ಹೊರ್ತಾನೆ ಬಹುಶಃ ಅದನ್ನು ಜನ ಕಣ್ತುಂಬ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂತಂದರೆ ಆ 2 ವರ್ಷ ಅಂದರೆ 2020 ಮತ್ತು 2021 ಏನಿತ್ತು, ನಾವೆಲ್ಲರೂ ಕೂಡ ಅಂದರೆ ಇಡೀ ದೇಶವೇ ಕೂಡ ಕೋವಿಡ್ನ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆದರೆ ಕೋವಿಡ್ ಇದ್ದರೂ ಕೂಡ ದಸರಾದ ಆಚರಣೆ ಏನಿತ್ತು ಅದನ್ನು ನಿಲ್ಲಿಸಬಾರ್ದು ಅಂತ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಏನು ಅರಮನೆ ಸಿಬ್ಬಂದಿಗಳು ಅಂದರೆ ಅರಮನೆ ಮಂಡಳಿ ಮತ್ತು ಸರ್ಕಾರ ಎರಡೂ ನಿರ್ಧಾರ ಮಾಡಿಕೊಂಡು ಸರಳ ದಸರಾವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇನ್ನು ಸರಳ ದಸರಾವನ್ನು ಮಾಡಿದ್ದು ಕೂಡ ಯಾವುದೇ ಥರ ರಸ್ತೆಗಾಗಲಿ ಮತ್ತು ರಾಜಬೀದಿಗಾಗಲಿ ನಮ್ಮ ಆನೆಗಳು ಬರಲ್ಲ. ಸರಳ ದಸರಾ ಯಾವ ರೀತಿ ನಡೆಯುತ್ತೆ ಅಂತಂದರೆ ಅರಮನೆಯ ಅಂಗಳದಲ್ಲೇ ದಸರಾ ನಡೆಯುವಂಥದ್ದು. ಸೊ ಅಲ್ಲಿ ಎಗೇನ್ ಸೇಮ್ ಏನು ದಸರಾದ ಒಂದು ಪ್ರೊಸೆಷನ್ ಹೇಗೆ ನಡೆಯುತ್ತೆ ಅದೇ ಪ್ರೊಸೆಷನ್ ಮಾದರಿಯಲ್ಲೇ ಅರಮನೆ ಅಂಗಳದಲ್ಲೇ ಈ ಒಂದು ಸರಳ ದಸವನ್ನು ಮಾಡ್ತಾರೆ. ಆದರೆ ಆ 2 ವರ್ಷ ಅಭಿಮನ್ಯು ಮೇಲೇ ತಾಯಿ ಚಾಮುಂಡೇಶ್ವರಿಯನ್ನು ಕೂರಿಸಿ ಈ ಸರಳ ದಸರವನ್ನು ಮಾಡ್ತಾರೆ. ಬಟ್ 2 ವರ್ಷದ ನಂತರ ಅಂದರೆ 2020 ಮತ್ತು 2021 ನಂತರ 2022ರಲ್ಲೂ ಕೂಡ ಎಗೇನ್ ಫಾಲೋಡ್ ಬೈ ಅಭಿಮನ್ಯುಗೆ ಈ ಜವಾಬ್ದಾರಿ ಮುಂದುವರಿಯುತ್ತೆ. ಆಗ ನಿಜವಾಗ್ಲೂ
ಇಡೀ ದೇಶದ ಜನತೆಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ. ಯಾಕೆ ಅಂತಂದರೆ ಆ ತಾಯಿ ಚಾಮುಂಡೇಶ್ವರಿಯನ್ನು ತನ್ನ ಭುಜದ ಮೇಲೆ ಹೊತ್ಕೊಂಡು ಬಂದು ರಾಜಮಾರ್ಗದಲ್ಲಿ ರಾಜಗಂಭೀರ್ಯದಿಂದ ನಡ್ಕೊಂಡು ಬರ್ತಾ ಇರುವಂಥ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಂದರೆ ಕರ್ನಾಟಕ ಇಲಾಖೆಯ AK-47 ಅಭಿಮನ್ಯುವನ್ನು ನೋಡುವಂಥ ಒಂದು ಸುವರ್ಣ ಅವಕಾಶ ಸಿಗುತ್ತೆ. ಬಹುಶಃ ಅಲ್ಲಿ ಅಭಿಮನ್ಯು ಬಗ್ಗೆ ಎಲ್ಲರೂ ಫಿದಾಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಆನೆಗಳ ಕ್ವಾಲಿಟಿ ಬಗ್ಗೆ ಮುಂಚಿತವಾಗಿ ಅಷ್ಟು ಗೊತ್ತಿರಲಿಲ್ಲ. ಅಂದರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ಆನೆಗಳು ಅಂದಿದ ತಕ್ಷಣ ಬೆರಳೆಣಿಕೆ ಆನೆಗಳ ಹೆಸರುಗಳು ಬರ್ತಿತ್ತು. ಅಂದರೆ ಬಲರಾಮ, ಅರ್ಜುನ, ಅಭಿಮನ್ಯು ಹೀಗೆ ಒಂದಷ್ಟು ಆನೆಗಳ ಹೆಸರು ಬರ್ತಾ ಇದ್ರಾದ್ರೂ ಕೂಡ ಆ ಆನೆಗಳ ಒರಿಜಿನಲ್ ಕ್ವಾಲಿಟಿ ಏನಿದೆ, ಅಂದರೆ ಆನೆಗಳು ಇದಕ್ಕೆ ಮುಂಚೆ ಏನು ಮಾಡಿದಾವೆ, ಎಷ್ಟು ವರ್ಷ ಅನುಭವ ಇದೆ, ಈ ಥರದ್ರ ಬಗ್ಗೆ ಸಾಕಷ್ಟು ಜನಗಳಿಗೆ ಮಾಹಿತಿ ಇರಲಿಲ್ಲ. ಬಹುಶಃ ಇದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಹ್ಯಾಸ್ ಗಾಟ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಮಾಡಿಕೊಡ್ತು. ತುಂಬ ಜನಕ್ಕೆ ಎಷ್ಟೋ ಆನೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಅವಕಾಶ ಆಯಿತು. ಇನ್ಫ್ಯಾಕ್ಟ್ ನಮ್ಮ ಚಾನಲ್ನಿಂದ ಕೂಡ ಅಷ್ಟೇ, ನಾವು ಏನು ನಮ್ಮ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್ನಲ್ಲಿ ಆನೆ ವಿಡಿಯೋಗಳನ್ನು ಕವರ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲೂ ನಾವು ಅಭಿಮನ್ಯು ಬಗ್ಗೆ ಆಗಿರ್ಬೋದು, ಅರ್ಜುನ್ ಬಗ್ಗೆ ಆಗಿರ್ಬೋದು, ಅಥವಾ ಮತ್ತುಳಿದ ಬೇರೆ ಎಷ್ಟೋ ಆನೆಗಳ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ವಿ. ಅಂದರೆ ಅದು ಒಂದಷ್ಟು ಡಾಕ್ಟರ್ಸ್ ಆಗಿರ್ಬೋದು, ಒಂದಷ್ಟು ಇಲಾಖೆಯವರಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಅಥವಾ ಮಾವುತ ಕಾವಡಿಗಳಾಗಿರ್ಬೋದು, ಅಥವಾ ಅಭಿಮನ್ಯು ಅಂತ ಆನೆಗಳ ಜೊತೆಯಲ್ಲಿ ಪಳಗಿಸಿ ಅಥವಾ ಪಳಗದಂಥ ಎಷ್ಟೋ ಜನರಿಂದ ಆಗಿರ್ಬೋದು, ಒಂದೊಂದು ಪದಗಳನ್ನು ಕೇಳ್ತಾ ಇದ್ದಾಗಲೂ ದಟ್ ಅಭಿಮನ್ಯು ಈಸ್ ಅ ಜೆಮ್. ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ತುಂಬ ಜನರ ಬಾಯಿನಲ್ಲಿ ನಾನು ಕೇಳ್ತಾ ಇದ್ದಿದ್ದು ಒಂದೇ ಏನು ಅಂತಂದರೆ, ಇಡೀ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಯಾವುದಾದ್ರೂ 2 ಆನೆಗಳನ್ನು ನಾವು ಒಂದು ವಜ್ರ ಅಂತ ಕರಿಬೋದು ಅಥವಾ ವೈಡೂರ್ಯ ಅಂತ ಕರಿಬೋದು ಅಂತಂದರೆ ಅದು ಅರ್ಜುನ ಮತ್ತು ಅಭಿಮನ್ಯು ಅಂತ ಹೇಳ್ತಾ ಇದ್ರು. ಯಾಕಂದರೆ ಎಂಥ ಕೆಲಸಕ್ಕಾದರೂ ಸೈ ಅಂತ ನಿಲ್ಲುವಂಥ ಆನೆಗಳು. ಆಮೇಲೆ ಯಾವ ಕೆಲಸವನ್ನು ಕೊಟ್ಟರೂ ಕೂಡ ಒಂದು ಹೆಜ್ಜೆಯನ್ನು ಹಿಂದೆ ಕೂಡ ಇಡಲಾರ್ದೆ, ಒಂದು ಸಲಿನೂ ಕೂಡ ಯೋಚನೆಯನ್ನು ಮಾಡಲಾರ್ದೆ ತನ್ನ ಮಾವುತ ಕಾವಡಿಗಳ ಏನು ಹೇಳ್ತಾರೆ ಅದನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಂಥ ಆನೆಗಳು. ಬಹುಶಃ ಈಗ ನಾವು ಇಡೀ ರಾಜ್ಯದ ಜನತೆ ಆಲ್ರೆಡಿ ಅರ್ಜುನನನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಒಂದು ನೋವೇ ಇನ್ನೂ ನಮಗೆ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತಿದೆ. ಯಾಕಂದರೆ ಅರ್ಜುನ ಇಲ್ಲ ನಮ್ಮ ಜೊತೆ, ಅಥವಾ ಇದ್ದಿದ್ರೆ ಬಹುಶಃ ಯಾವುದಾದ್ರೂ ಒಂದು ರೋಲ್ ದಸರಾನಲ್ಲಿ ಭಾಗವಹಿಸ್ತಾ ಇದ್ನೇನೋ ಅನ್ನುವಂಥ ಒಂದು ನಂಬಿಕೆ. ಅಂದರೆ ನಮಗೆ ಈ ಮುಂಚೆ ಅರ್ಜುನ ಈವನ್ ಅಂಬಾರಿ ಆನೆ ಆಗಲಿಲ್ಲ ಅಂದರೂ ನಿಶಾನೆ ಆನೆ ಆಗಾದರೂ ಭಾಗವಹಿಸ್ತಾ ಇದ್ದ, ಅದೊಂದು ಮನಸ್ಸಿಗೆ ಸಮಾಧಾನ ಇತ್ತು. ಈಗ ಅರ್ಜುನನೇ ಇಲ್ವಲ್ಲಪ್ಪ, ಅರ್ಜುನ ಇಲ್ಲದ ದಸರಾವನ್ನು ಮಾಡ್ತಾ ಇದ್ದೀವಪ್ಪ ಅನ್ನುವಂಥ ನೋವು ಎಲ್ಲರ ಮನಸ್ಸಲ್ಲೂ ಇದೆ. ಈ ನೋವನ್ನೇ ಇನ್ನೂ ಮರಿತಾ ಇದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದರೆ ಅಭಿಮನ್ಯು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು. ತುಂಬ ಜನಕ್ಕೆ ಇದು ಬೇಸರವನ್ನು ತಂದುಕೊಟ್ಟಿದೆ, ತುಂಬ ಜನಕ್ಕೆ ನೋವನ್ನು ತಂದುಕೊಟ್ಟಿದೆ, ತುಂಬ ಜನಕ್ಕೆ ಕೋಪ ಬಂದಿದೆ. ಯಾಕೆ ಅರಣ್ಯ ಇಲಾಖೆ ಈ ನಿರ್ಧಾರ ತಗೊಂಡಿದೆ, ಯಾಕೆ ಬರ್ತಾ ಇಲ್ಲ, ಅಭಿಮನ್ಯು ಬರದೇ ಇರೋದಕ್ಕೆ ಏನು ಕಾರಣ ಅಂತ. ಇದರಲ್ಲಿ ಮೇಜರ್ ರೀಸನ್ ಅರಣ್ಯ ಇಲಾಖೆ ಕೊಟ್ಟಿರುವಂಥದ್ದು ಏನು ಅಂತಂದರೆ ಅಭಿಮನ್ಯುಗೆ 60 ವರ್ಷ ಆಗಿದೆ ಅನ್ನುವಂಥದ್ದು. ನಮಗೆ ಡಾಕ್ಟರ್ಸ್ಗಳು ಕೂಡ ನಮ್ಮ ಜೊತೆ ಮಾತಾಡಿದಾಗ ಹೇಳಿದ್ರು ಏನಂತಂದರೆ, ಅಕಾರ್ಡಿಂಗ್ ಟು ಏನು ಲಾ ಏನಿದೆ ಅಂತಂದರೆ, ಕಾನೂನು ಏನು ಹೇಳುತ್ತೆ ಅಂದರೆ ಈ ಆನೆಗಳ ವಿಚಾರವಾಗಿ ಕಾನೂನು ಏನು ಹೇಳುತ್ತೆ ಅನ್ನೋದಾದರೆ 60 ವರ್ಷ ನಂತರ ಯಾವುದೇ ಆನೆಗಳ ಮೇಲೆ ಭಾರವನ್ನು ಹೊರಿಸುವಂಥ ಒಂದು ಕೆಲಸವನ್ನು ಮಾಡಬಾರ್ದು, ಮತ್ತು ಕಾರ್ಯಾಚರಣೆಗಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ಬೋದು. ಅಂದರೆ ಇಟ್ ಈಸ್ ಲೈಕ್ ಅ ಕಂಪ್ಲೀಟ್ಲಿ ರಿಟೈರ್ಮೆಂಟ್. ಅಂದರೆ ಆನೆಗಳಿಗೆ ಒಂದು ರಿಟೈರ್ಮೆಂಟನ್ನು ಕೊಟ್ಟು ಅದು ನಿವೃತ್ತಿ ಜೀವನವನ್ನು ಅನುಭವಿಸುವಂತೆ, ಅಂದರೆ ಅದಕ್ಕೆ ಬೇಕಾದಂಥ ಮತ್ತಿತರ ಸವಲತ್ತುಗಳನ್ನು ಕೊಡ್ತಾ ಆನೆಗಳನ್ನು ಜವಾಬ್ದಾರಿಯುತವಾಗಿ ನೋಡ್ಕೊಂಡು ಹೋಗುವಂಥದ್ದು. ಎಲ್ಲ ಒಂದು ಕಡೆ ಇದನ್ನು ಯೋಚನೆ ಮಾಡ್ತಾ ಹೋದರೆ ಅರ್ಜುನನ ವಿಚಾರದಲ್ಲೂ ಕೂಡ ಭಾಳಷ್ಟು ಜನ ರುಚಿಗೆದ್ದಿದ್ದು ಏನಂತಂದರೆ, ಅರ್ಜುನನಿಗೆ 60 ವರ್ಷ ಆಗಿತ್ತು, ಯಾಕೆ ಅವನನ್ನು ಕಾರ್ಯಾಚರಣೆಗೆ ಕರ್ಕೊಂಡು ಹೋದ್ರಿ ಅನ್ನುವಂಥ ಪ್ರಶ್ನೆ ಕೂಡ. ಇದು ಇನ್ಸಿಡೆಂಟ್ ಆಗಿದ್ರಿಂದ ಬಹುಶಃ ಈ ಸಲ ಇನ್ನೂ ತುಂಬ ಕೇರ್ಫುಲ್ ಆಗಿ ಅರಣ್ಯ ಇಲಾಖೆ ಡಿಸಿಷನ್ನನ್ನು ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಎಲ್ಲೋ ಏನೋ ಒಂದು ಆದಂಥ ಸಂದರ್ಭದಲ್ಲಿ ಅವಘಡ ಸಂಭವಿಸ್ಬಿಟ್ರೆ ಅದು ಮತ್ತೆ ಅರಣ್ಯ ಇಲಾಖೆ ಮೇಲೆ ಆ ಒಂದು ಏನು ಬ್ಲೇಮಿಂಗ್ ಹೊಟ್ಟೋಗ್ಬಿಡುತ್ತೆ. ಯಾಕೆ ಅಂತಂದರೆ ಅರಣ್ಯ ಇಲಾಖೆಯನ್ನು ನಾವು ನೇರವಾಗಿ ಪ್ರಶ್ನಿಸ್ತೀವಿ, ಯಾಕೆ ಮತ್ತೆ ಅಭಿಮನ್ಯುಗೆ 60 ವರ್ಷ ಆಗಿತ್ತಲ್ಲ, ಯಾಕೆ ಅವನನ್ನು ಕರ್ಕೊಂಡು ಬಂದ್ರಿ ಅಂತ. ಸೊ ಅದು ಕೂಡ ಅರಣ್ಯ ಇಲಾಖೆಗೆ ಒಂದು ನಿಜವಾಗ್ಲೂ ನುಂಗಲಾರದ ಒಂದು ಪ್ರಶ್ನೆ ಆಗಿರುತ್ತೆ. ಯಾಕೆಂತಂದರೆ ಅವರು ಅಭಿಮನ್ಯು ಬೇಕು ಅಂತ ತಗೊಳ್ಳೋದಾ ಅಥವಾ ಬೇಡ ಅಂತ ರಿಟೈನ್ ಮಾಡೋದಾ, ಈಗೇನು ಇದೆಲ್ಲ ಕೂಡ ಡಿಸಿಷನ್ಸನ್ನು ತಗೊಂಡು 60 ಇಯರ್ಸ್ ಆಗಿದೆ ಅಂದ ತಕ್ಷಣ ಕೇರ್ಫುಲ್ ಆಗಿ ಅಭಿಮನ್ಯುವನ್ನು ಬೇಡ ಅನ್ನುವಂಥ ಡಿಸಿಷನ್ಗೆ ಬಂದು ಅಭಿಮನ್ಯುವನ್ನು ಕೈ ಬಿಟ್ಟಿರಬಹುದು ಅನ್ನುವಂಥದ್ದು. ಎಕ್ಸಾಕ್ಟ್ಲಿ ನಮಗೆ ಏನು ರೀಸನ್
ರೀಸನ್ ಅಂತ ಇವಾಗವರೆಗೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದಷ್ಟು ವದಂತಿಗಳನ್ನು ಕೇಳಿದಾಗ ನಮಗೆ ಅನಿಸುವಂಥದ್ದು ಏನಂತಂದರೆ, ಅಭಿಮನ್ಯು ಯಾವುದೋ ಒಂದು ಮರಕ್ಕೆ ತನ್ನ ದಂತವನ್ನು ಒಡ್ಕೊಂಡು ಅಂದರೆ ಗುದ್ದಿ ಆ ದಂತಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಅಭಿಮನ್ಯುಗೆ ಸ್ವಲ್ಪ ರೆಸ್ಟ್ ಬೇಕು, ದಂತಕ್ಕೆ ಪೆಟ್ಟಾಗಿರೋದ್ರಿಂದ ಅವನಿಗೆ ಇಲ್ಲಿಗೆ ಕರ್ಕೊಂಡು ಬರೋದು. ಆಮೇಲೆ ನಮ್ಗೆಲ್ರಿಗೂ ಗೊತ್ತು, ಈಗ ಒಂದು ಮಗು 5 ವರ್ಷ 10 ವರ್ಷ ಬಿದ್ದುಬಿಡ್ತು ಎದ್ಬಿಡ್ತು ಅಂದಿದ ತಕ್ಷಣ ಅದಕ್ಕೆ ರಿಕವರ್ ಆಗುವಂಥ ರಿಕವರ್ ಆಗುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಆ ಮಗು ಇನ್ನೂ ಗ್ರೋತಲ್ಲಿರುತ್ತೆ, ಬೆಳೆಯುವಂಥದ್ದು. ಆಮೇಲೆ ಆ ಮಗುಗೆ ಏನಂತಂದರೆ ಬೇಗ ಗುಣಪಡಿಸ್ಕೊಳ್ಳುವಂಥ ಒಂದು ಇನ್ಬಿಲ್ಟ್ ಕೆಪಾಸಿಟಿ ಇರುತ್ತೆ. ಅದೇ ವಯಸ್ಸಾದವ್ರು ಬಿದ್ದುಬಿಟ್ರು ಅಂತಂದರೆ ಅವರಿಗೆ ಆ ಇನ್ಬಿಲ್ಟ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಯಾಕಂತಂದರೆ ಅವರಿಗೆ ಗುಣಪಡಿಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ಕಮ್ಮಿ ಇರುತ್ತೆ ಮತ್ತು ನಿಧಾನಕ್ಕೆ ಗುಣಪಡಿಸ್ಕೊಳ್ಬೇಕಾಗುವಂಥದ್ದು. ಸೊ ಹೇಗೆ ಮನುಷ್ಯನಲ್ಲಿ ಈ ಥರ ಆಗುತ್ತೆ, ಆನೆಗಳಲ್ಲೂ ಅದೇ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಅಭಿಮನ್ಯುಗೆ 60 ವರ್ಷ ಆಗಿರೋದ್ರಿಂದ ದಂತಕ್ಕೆ ಪೆಟ್ಟಾಗಿದೆ ಅಂತಂದರೆ ಅದರ ರಿಕವರಿ ಸಮಯ ಏನಿದೆ ಅದು ಕೂಡ ಜಾಸ್ತಿ ಆಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಅರಣ್ಯ ಇಲಾಖೆ ಏಕಾಏಕಿ ಅಭಿಮನ್ಯು ಮೇಲೆ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಭಿಮನ್ಯು ಈಸ್ ನಾಟ್ ಜಸ್ಟ್ ಲೈಕ್ ಅದರ್ ಎಲಿಫೆಂಟ್. ಬೇರೆ ಆನೆಗಳ ಥರ ಅಭಿಮನ್ಯುವನ್ನು ಯಾರೂ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡ ಜವಾಬ್ದಾರಿ ಇದೆ ಅರಣ್ಯ ಇಲಾಖೆಗೆ. ಅಭಿಮನ್ಯುಗೆ ಏನೋ ಬರ್ತಾ ಇಲ್ಲ ಅಂತಂದಾಗಲೇ ಎಲ್ಲರಿಗೂ ಇಷ್ಟು ಡಿಸಪಾಯಿಂಟ್ ಆಗ್ತಾಯಿದೆ. ಅಭಿಮನ್ಯುಗೇನೋ ಆರೋಗ್ಯದ ಸಮಸ್ಯೆ ಆಗೋಯ್ತು ಅಂತಂದರೆ ಡೆಫಿನೆಟ್ಲಿ ತುಂಬ ಜನಕ್ಕೆ ಅದು ನೋವು ತರುವಂಥ ಒಂದು ಸಂಗತಿ ಆಗುತ್ತೆ ಮತ್ತು ಯಾರೂ ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳಲ್ಲ. ಹಾಗಾಗಿ ಎಷ್ಟೋ ಜನ ಈ ಥರ ಡಿಸಿಷನ್ಸ್ಗೆ ಬರಬೇಕಾದ್ರೆ ಇದು ಅರಣ್ಯ ಸಚಿವರಾಗಿರ್ಬೋದು, DCF ಆಗಿರ್ಬೋದು, ಹಾಗೆ ನಾವು ಪಶುವೈದ್ಯರಾಗಿರ್ಬೋದು ಮತ್ತು ಈ ಅರಣ್ಯ ಇಲಾಖೆಯಿಂದ ಯಾರೆಲ್ಲ ಈ ಒಂದು ದಸರಾಗೆ ಅಂತ ಹೇಳಿ ಇನ್ವಾಲ್ವ್ ಆಗಿರ್ತಾರೆ ಅವರಷ್ಟು ಜನ ಇದಕ್ಕೆ ಒಮ್ಮತದಲ್ಲಿ ಈ ಡಿಸಿಷನ್ಸ್ಗೆ ಬಂದಿರ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ರೀಸನ್ 1000 ಆಗಿದ್ರೂ ಕೂಡ ಆ್ಯಸ್ ನಮಗೆ ಅಭಿಮಾನಿಗಳಾಗಿ ಯಾಕೆ ಅಭಿಮನ್ಯು ಬಂದಿಲ್ಲ, ಬರಬೇಕಾಗಿತ್ತು ಅನ್ನೋವಂಥ ಬೇಜಾರು. ಆಮೇಲೆ ಎಗೇನ್ ಇದಕ್ಕೆ ರಿಲೇಟೆಡ್ ಆಗಿ ಏನಂತಂದರೆ ಭೀಮಾ ಕೂಡ ಬರ್ತಾ ಇಲ್ಲ ಅನ್ನುವಂಥ ಡಿಸಪಾಯಿಂಟ್ಮೆಂಟು, ಅದು ನಿಜವಾಗ್ಲೂ ಎಲ್ಲರಿಗೂ ಬೇಜಾರು ತರಿಸಿರುವಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂತಂದರೆ ನಮಗೆ ಅಭಿಮನ್ಯುದು ಅಟ್ಲೀಸ್ಟ್ ಏಜ್ ಫ್ಯಾಕ್ಟ್ ಆಯಿತು, ಒಂದು ಕಡೆಯಿಂದ ಸಮಾಧಾನ ಮಾಡ್ಕೊಳ್ಳೋಣ. ಭೀಮಾ ಯಾಕೆ ಬರ್ತಾ ಇಲ್ಲಪ್ಪ, ಭೀಮಂಗೆ ಎಲ್ಲವೂ ಚೆನ್ನಾಗಿದೆ, ಅವನು ಇನ್ನೂ ತುಂಬ ಎಂಗೇಜ್ ಇದ್ದಾನೆ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಆದರೆ ಮಸ್ತಿದೆ ಅನ್ನುವಂಥ ಕಾರಣದಿಂದ ಭೀಮಾ ಕೂಡ ರಿಟೈನ್ ಆಗಿಬಿಟ್ಟಿದ್ದಾನೆ. ಯಾಕೆಂತಂದರೆ ಮಸ್ತಿರುವಂಥ ಸಂದರ್ಭದಲ್ಲೂ ಕೂಡ ಈಗೇನು ಅರಣ್ಯ ಇಲಾಖೆ ಚಾನ್ಸ್ ತೊಗೊಳಕ್ಕಾಗಲ್ಲ. ಯಾಕೆಂತ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಆ ಟೈಮ್ನಲ್ಲಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡುವಂಥದ್ದು ಮತ್ತು ಬೇರೆ ಆನೆಗಳ ಮೇಲೆ ಏನಾದರೂ ಅಟ್ಯಾಕ್ ಮಾಡುವಂಥದ್ದು ಈ ಥರದ್ದು. ಅಂದರೆ ನಮಗೆ ಗೊತ್ತಿರೋ ಹಾಗೆ ಭೀಮಾ ಇಸ್ ವೆರಿ ನಾಟಿ, ವೆರಿ ಸ್ವೀಟ್, ವೆರಿ ಕ್ಯೂಟ್, ವೆರಿ ಇನೋಸೆಂಟ್. ಅವನ ಆ ಥರ ಮಾಡಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಪ್ರಾಣಿಗಳ ಒಂದು ಬಿಹೇವಿಯರ್ ಏನಿದೆಯಲ್ಲ, ಇಟ್ ಈಸ್ ಅನ್ಪ್ರಿಡಿಕ್ಟಬಲ್. ನಾವು ಯಾರು ಕೂಡ ಊಹಿಸೋಕ್ಕೂ ಕೂಡ ಸಾಧ್ಯವಾಗಲ್ಲ. ಯಾವ ಸಂದರ್ಭಗಳಲ್ಲಿ ಯಾವ ಪ್ರಾಣಿಗಳು, ಅಂದರೆ ಎಸ್ಪೆಷಲಿ ಆನೆಗಳು ಅಂತ ಬಂದಾಗ ಯಾವ ಥರ ಬಿಹೇವ್ ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಭೀಮಾ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು. ಆ್ಯಂಡ್ ಎಗೇನ್ ಒಂದೇ ಒಂದು ಹೋಪ್ಸನ್ನು ಇಟ್ಟಿದ್ದಾರೆ ಅರಣ್ಯ ಇಲಾಖೆ, ಅದು ಭೀಮನನ್ನು ರಿಸರ್ವ್ಡ್ ಲಿಸ್ಟಲ್ಲಿ, 2ನೇ ಹಂತದ ರಿಸರ್ವ್ಡ್ ಲಿಸ್ಟಲ್ಲಿ ಇಟ್ಟಿರುವಂಥದ್ದು. ಸೊ 100% ಇವಾಗ ನಾವು ಹೇಳೋಕ್ಕಾಗಲ್ಲ ಭೀಮಾ ಬರ್ತಾ ಇಲ್ಲ ಅನ್ನುವಂಥದ್ದು. ಭೀಮಾ ಬಹುಶಃ ಬರಲೂಬಹುದು. ಲೆಟ್ಸ್ ಪ್ರೇ ಫಾರ್ ದ ಗಾಡ್, ತಾಯಿ ಚಾಮುಂಡೇಶ್ವರಿ ಎಲ್ಲ ಥರದಲ್ಲಿ ಭೀಮನ ಆರೋಗ್ಯಕ್ಕೆ ಸಾಥ್ ಕೊಟ್ಟು ಭೀಮಾ 2ನೇ ಹಂತದಲ್ಲಿ ಬರುವಂತಾಗಲಿ ಅಂತ. ಸೊ ಒಟ್ಟಾರೆ ಏನಂತಂದರೆ ಈ ಬಾರಿ ದಸರಾ ನಾವೆಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಜೊತೆಯಲ್ಲಿ ಸಾಕಷ್ಟು ಡಿಸಪಾಯಿಂಟ್ಮೆಂಟ್ ಈಗ ಆಲ್ರೆಡಿ ಸ್ಟಾರ್ಟಿಂಗ್ನಲ್ಲೇ ತಂದುಕೊಟ್ಬಿಟ್ಟಿದೆ. ಬಟ್ ಡಿಸಪಾಯಿಂಟ್ಮೆಂಟ್ನೆಲ್ಲ ಒಂದು ಬದಿಗಿಡೋಣ, ಸಂಭ್ರಮದಿಂದ ಆಚರಣೆ ಮಾಡೋಣ. ಬಟ್ ಹೌದು, ಸದ್ಯದ ಪರಿಸ್ಥಿತಿಯಲ್ಲಿ ಅಭಿಮನ್ಯು ಬರ್ತಾ ಇಲ್ಲ ಅನ್ನುವಂಥದ್ದು 100% ಕನ್ಫರ್ಮ್ಡ್ ಆಗಿದೆ. ರೀಸನ್ಸ್ ಆಸ್ 60 years ಆಗಿರೋದ್ರಿಂದ. ಬಟ್ ದ ಒನ್ ಫೈನಲ್ ಕ್ವೆಶ್ಚನ್, ನನಗೂ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಮೇಡಮ್ ವಾಯ್ಸ್ ರೈಸ್ ಮಾಡಬೇಕು ನಾವು ಒಂದು ವಿಚಾರಕ್ಕೆ. ಏನು ಅಂತಂದರೆ ದಟ್ ಈಸ್ ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ಓಕೆ ನಾವು ಒಪ್ಕೊಳ್ತೀವಿ, ಅವನಿಗೆ 60 ವರ್ಷ ಆಗಿದೆ, ಅವನ ಮೇಲೆ ತೂಕ ಹಾಕಬಾರ್ದು ಅಂತ ಹೇಳಿ ಏನು ಕೋರ್ಟ್ ಆಫ್ ಲಾ ಹೇಳುತ್ತೆ. ಸೊ ಇದೆಲ್ಲ ಆಯಿತು, ಯಾಕೆ ಅಟ್ಲೀಸ್ಟ್ ನಿಶಾನೆ ಆನೆ ಆಗಿ ಕರೆಸ್ಕೊಳ್ಬಾರ್ದಾಗಿತ್ತು? ಯಾಕೆಂದರೆ ಹೇಗೆ ಅರ್ಜುನ ಕೂಡ ಹಿರೀಕನಾಗಿದ್ದ, ಅಂದರೆ 60 ವರ್ಷ ಮುಗ್ದಿದ್ದಾದರೂ ಕೂಡ ಅವನು ಬಂದು ನಿಶಾನೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ. ಅದೇ ಥರ ಯಾಕೆ ಅಭಿಮನ್ಯುಗೆ ಈ ಜವಾಬ್ದಾರಿ ಕೊಡಬಾರ್ದಾಗಿತ್ತು ಅಂತ. ಇದ್ರ ಬಗ್ಗೆ ನಿಜವಾಗ್ಲೂ ಮೀ ಬೀಯಿಂಗ್ ಅರ್ಜುನ ಮತ್ತು ಅಭಿಮನ್ಯುವಿನ ತುಂಬ ಹತ್ರದಿಂದ ನೋಡಿ ಆ ಪ್ರೀತಿಯನ್ನು ಇರೋದ್ರಿಂದ ನನ್ನ ಧ್ವನಿ ಕೂಡ ಅದ್ರ ಬಗ್ಗೆ ಇದೆ. ಅಟ್ಲೀಸ್ಟ್ ಎಲ್ಲ ಥರದಲ್ಲೂ ಸಹಕಾರಿಯಾಗಿದ್ದು ಅಭಿಮನ್ಯು ಆರೋಗ್ಯ ನಿಜವಾಗ್ಲೂ ಸಾಥ್ ಕೊಡ್ತಾ ಇದೆ ಅನ್ನೋದೇ ನಿಜ. ಆದರೆ ವಿ ರಿಕ್ವೆಸ್ಟ್ 2ನೇ ಹಂತದಲ್ಲಾದರೂ ಅಭಿಮನ್ಯುವನ್ನು ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿ. ಅಟ್ಲೀಸ್ಟ್ ನಿಶಾನೆ ಆನೆ ಆಗಾದರೂ ಅವನಿಗೆ ಜವಾಬ್ದಾರಿ ಕೊಡಲಿ. ನನಗೆ ಗೊತ್ತಿರೋ ಹಾಗೆ
ಅಭಿಮನ್ಯುಗೆ ಆರೋಗ್ಯದ ಸಮಸ್ಯೆ ಏನೂ ಇಲ್ಲ ಅನ್ನೋದು ಖಚಿತವಾದರೆ ಅವನು ನಿಶಾನೆ ಆನೆ ಆಗೋದಕ್ಕಂತೂ ಈಸ್ ಅ ಮೋಸ್ಟ್ ಎಲಿಜಿಬಲ್ ಎಲಿಫೆಂಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ಅದು ಏನೂ ಅಂತ ದೊಡ್ಡ ಜವಾಬ್ದಾರಿಯಾಗಿರೋಲ್ಲ, ಅಂದರೆ ಅದ್ರ ಮೇಲೆ ಯಾವುದೇ ಥರ ಭಾರ ಇರಲ್ಲ. ಅಭಿಮನ್ಯುಗೆ ಎಷ್ಟು ದೂರ ನಡೆಯುವಂಥ ಒಂದು ಅಭ್ಯಾಸವಿದೆ ಈಗ ಆಲ್ರೆಡಿ. ಸೊ ಅದಕ್ಕಾದರೂ ಕರೆಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಮನವಿ ಕೂಡ ಆಗಿರುತ್ತೆ ಅರಣ್ಯ ಇಲಾಖೆಗೆ. ನಂಗೆ ಗೊತ್ತಿಲ್ಲ ಇದನ್ನು ಇಲಾಖೆಯಿಂದ ಎಷ್ಟು ಜನ ನಮ್ಮ ವಿಡಿಯೋವನ್ನು ನೋಡ್ತಾರೆ ಅಥವಾ ನೋಡಲ್ಲ. ಸೊ ಅಭಿಮನ್ಯುವಿನ ಅಭಿಮಾನಿಗಳ ಪರವಾಗಿ ನಾನು ಕೂಡ ಅರಣ್ಯ ಇಲಾಖೆಗೆ ಮನವಿ ಮಾಡ್ತೀನಿ. ಮೊದಲನೇ ಹಂತದ ಪಟ್ಟಿ ಅಂತೂ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಅದರಲ್ಲಿ ಯಾವ ಬದಲಾವಣೆ ಕೂಡ ಆಗಲ್ಲ. ಎರಡನೇ ಹಂತದ ಪಟ್ಟಿ ಏನಿದೆ ಅದು ಇನ್ನೂ ಕೂಡ ಸ್ವಲ್ಪ ಇನ್ ಆ್ಯಂಡ್ ಔಟ್ ಆಗುವಂಥ ಸಾಧ್ಯತೆಗಳಿದೆ, ಅಂದರೆ ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ. ಅದರಲ್ಲಿ ಏನಾದರೂ ಅಭಿಮನ್ಯುವನ್ನು ಕರೆಸ್ಕೊಳ್ಳುವಂಥ ಸಾಧ್ಯತೆ ಇದ್ದರೆ ದಯಮಾಡಿ ಅಭಿಮನ್ಯುವನ್ನು ಎರಡನೇ ಹಂತದಲ್ಲಿ ಕರೆಸ್ಕೊಳ್ಳಿ. ನಾವು ಅರ್ಜುನನಿಲ್ಲದ ದಸರಾವನ್ನು ಅರ್ಜುನ ದಸರಾ ಅಂತ ಆಚರಣೆ ಮಾಡಿದ್ವಿ. ನಾವು ಇದೇ ಎಪಿಸೋಡ್ಸ್ಗಳಲ್ಲಿ ಮಾತಾಡಬೇಕಾದ್ರೆ ಸಿದ್ದು ಹೇಳಿದ್ರು ಈ ಬಾರಿ ನಾವು ಅಭಿಮನ್ಯು ದಸರಾ ಮಾಡ್ತೀವಿ ಅಂತ. ಕಾಕತಾಳೀಯ ನಮಗೆ ಅಭಿಮನ್ಯು ಇಲ್ಲದ ದಸರಾವನ್ನು ಮಾಡೋದಕ್ಕೆ ನಮಗೂ ಕೂಡ ತುಂಬ ನೋವಿದೆ, ಅಂದರೆ ಅಭಿಮನ್ಯು ಮೈಸೂರಿನಲ್ಲಿ ಇಲ್ಲ ಅಂತ. ಬಟ್ ಅಲ್ಟಿಮೇಟ್ಲಿ ಏನೇ ಬಂದರೂ ಪ್ರಶ್ನೆ ಅಭಿಮನ್ಯು ಬರ್ತಾ ಇಲ್ಲ, ಅಭಿಮನ್ಯುಗೆ ಆರೋಗ್ಯದ ಪರಿಸ್ಥಿತಿ ಅಥವಾ ಅಭಿಮನ್ಯುಗೆ ಏಜ್ ಫ್ಯಾಕ್ಟರ್ ಅಂತ ಏನೇ ಅದನ್ನು ಬದಿಗಿಟ್ಟು ನೋಡಿದ್ರೆ ನಾವೆಲ್ಲರೂ ಕೇಳ್ಕೊಳ್ಳುವಂಥದ್ದು ಒಂದೇ ಏನಂತಂದರೆ ಅಭಿಮನ್ಯು ಆರೋಗ್ಯ ಚೆನ್ನಾಗಿರಲಿ. ಸೊ ಅವ್ನು ಬಂದಿಲ್ಲ ಅಂದರೂ ಪರವಾಗಿಲ್ಲ. ಸೊ ನಮಗೆ ಗೊತ್ತಿರೋ ಹಾಗೆ ಮತಿಗೂಡ್ನಲ್ಲಿ ಇದ್ದಾನೆ ಅವನು. ವಸಂತಣ್ಣಂಗೆ ಹಾಗೆ ರಾಜು ಅಣ್ಣಂಗೆ ಅಭಿಮನ್ಯುಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನೋದನ್ನು ಈ ಮೂಲಕ ಕೇಳ್ಕೊಳ್ತೀವಿ. ಸೊ ಫೈನಲಿ ಲೆಟ್ಸ್ ಹೋಪ್ ಫಾರ್ ದ ಸೆಕೆಂಡ್ ಲಿಸ್ಟ್. ಎರಡನೇ ಹಂತದ ಆನೆಗಳಿಗೆ ಕಾಯೋಣ. ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ದಟ್ ಅಭಿಮನ್ಯು ಇಸ್ ನಾಟ್ ಕಮಿಂಗ್ ಇನ್ ದ ಫಸ್ಟ್ ಲಿಸ್ಟ್. ಅಂದರೆ ಮೊದಲನೇ ಪಟ್ಟಿಯಲ್ಲಂತೂ ಅಭಿಮನ್ಯು ಬರ್ತಾ ಇಲ್ಲ. ಇನ್ನುಳಿದ ಆನೆಗಳನ್ನು ನಾವು ಬರ್ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ ಆ್ಯಂಡ್ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಸೊ ನಿಮಗೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡೆಫಿನೆಟ್ಲಿ ಡೂ ಕಮೆಂಟ್ ಆನ್ ಅಸ್. ಏನಾದರೂ ಬೇಕಂತ ಹೇಳಿದ್ರೆ ನಮ್ಮ ಕೈಲಿ ಕೊಡುವಂಥ ಅಥವಾ ನಮ್ಮ ಕೈಲಿ ಕಲೆಕ್ಟ್ ಮಾಡುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ಪಡ್ತೀವಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.